In this video, I have explained what is meant by MS-DOS, structure of an MS-DOS, and what are the rules for the purpose of giving the name for the files and directories, and what should be the extension of an file, and what the extension of an file indicates, and how you are going to open the MS-DOS, that is a command prompt in case of an higher versions of an Windows operating system. ಈ ವಿಡಿಯೋದಲ್ಲಿ MS-DOS ಅಂದರೆ ಏನು, MS-DOS ಯಾವ ರೀತಿ ಓಪನ್ ಮಾಡ್ತೀವಿ ಅಂದರೆ ಕಮಾಂಡ್ ಪ್ರಾಂಪ್ಟ್ ಯಾವ ರೀತಿ ಓಪನ್ ಮಾಡ್ತೀವಿ ಹೈಯರ್ ವರ್ಷನ್ಸ್ ಆಫ್ ವಿಂಡೋಸಲ್ಲಿ, ಆಮೇಲೆ ಸ್ಟ್ರಕ್ಚರ್ ಆಫ್ MS-DOS, ಆಮೇಲೆ ಫೈಲ್ಸ್ಗೆ ನೇಮ್ಸು ಮತ್ತು ಡೈರೆಕ್ಟ್ರಿಗೆ ನೇಮ್ಸು ಯಾವ ರೀತಿ ಕೊಡ್ತೀವಿ, ರೂಲ್ಸು ನೇಮು ಮತ್ತು ರೂಲ್ಸು ಫೈಲ್ಸ್ಗೂ ಮತ್ತು ಡೈರೆಕ್ಟ್ರೀಸ್ಗೆ ನೇಮ್ ಕೊಡೋದಕ್ಕೋಸ್ಕರ. ಅದಾದಮೇಲೆ ಎಕ್ಸ್ಟೆನ್ಷನ್ ಅಂದರೆ ಏನು, ಎಕ್ಸ್ಟೆನ್ಷನ್ಸಿಂದ ಏನು ಗೊತ್ತಾಗುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ಇದೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ and like the video, gain the knowledge and rule the world. Microsoft Disk Operating System. So this MS-DOS, that is a Microsoft Disk Operating System, was developed by Bill Gates and Paul Allen of Microsoft Corporation, USA. DOS is a command line interface based operating system. It is a text based operating system. The first release of MS-DOS was called as an MS-DOS 1.0 and it has been released in the year 1981 for IBM computers. MS-DOS stands for Microsoft Disk Operating System. MS-DOS Microsoft Disk Operating System. ಇದನ್ನು ಡೆವಲಪ್ ಮಾಡಿದ್ದು ಬಿಲ್ ಗೇಟ್ಸ್ ಮತ್ತು ಪೌಲ್ ಆಲನ್, ಮೈಕ್ರೋಸಾಫ್ಟ್ ಕಂಪನಿಯವರು, USA ಅಲ್ಲಿ. ಈ ಡಾಸ್ ಬಂದು ಕಮಾಂಡ್ ಲೈನ್ ಇಂಟರ್ಫೇಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್, ಆಮೇಲೆ ಇದು ಟೆಕ್ಸ್ಟ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಫಸ್ಟ್ ರಿಲೀಸ್ ಆಫ್ MS-DOSನ MS-DOS 1.0 ಇದನ್ನು ರಿಲೀಸ್ ಮಾಡಿದ್ದು 1981 IBM ಕಂಪ್ಯೂಟರ್ಸ್ಗೋಸ್ಕರ. MS-DOS ಅಂದರೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು ಕಮಾಂಡ್ ಲೈನ್ ಇಂಟರ್ಫೇಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮು ಮತ್ತು ಟೆಕ್ಸ್ಟ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಅಂದರೆ ಇವಾಗ ನಾವೇನು ಯೂಸ್ ಮಾಡ್ತೀವೋ ಅವೆಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಅಂದರೆ ಎವ್ರಿಥಿಂಗ್ ಕ್ಲಿಕ್ ಮತ್ತು ಡ್ರ್ಯಾಗ್ ಆಪ್ಷನ್ಸ್, ಕ್ಲಿಕ್ಕು ಡ್ರ್ಯಾಗ್ ಆಪ್ಷನ್ಸು, ಕಟ್ ಕಾಪಿ ಪೇಸ್ಟ್ ಇವೆಲ್ಲ ಈಸಿಯಾಗಿ ಮಾಡ್ತೀವಿ. ಆದರೆ MS-DOS ಅಲ್ಲಿ ಪ್ರತಿಯೊಂದರೂ ನಾವು ಕಮಾಂಡ್ ಮೂಲಕ ಮತ್ತು ಟೆಕ್ಸ್ಟ್ ಟೈಪಿಂಗ್ ಮೂಲಕನೇ ಮಾಡಬೇಕು. While MS-DOS is not commonly used today, it still can be accessed from Windows 95, Windows 98, Windows NT, Windows XP, and Windows 2000, Windows 2007, 2010, all the versions of a Windows operating system. In that also you can use the MS-DOS operating system. And how to start or how to use the MS-DOS operating system, the steps is, first you need to click on start button, then it will display a list of options. Among that you need to select the option called all programs, then you need to click on accessories option which will be displayed. Then again it will display a menu. In that one you need to click on a run, then a dialog box appears. In that one you need to type command or CMD. You can type in capital letters or in the lowercase letters, that is either in an uppercase or lowercase letters. After that press OK button or just press enter key, then a command prompt will appear. It is MS-DOS operating system will be available on your screen. So it is visible on your screen. MS-DOS operating system ಇವಾಗ ಎಲ್ಲೂ ಸಹ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇವಾಗ ನಾವು ಯೂಸ್ ಮಾಡೋದು ಎಲ್ಲವುದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್, ಅಂದರೆ Windows 95, Windows 98, Windows NT, Windows XP, Windows 2000, Windows 2007, Windows 2010, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದಾವಲ್ಲ, ಅದರೊಳಗೂ ಸಹ ನಾವು MS-DOS ಆಪರೇಟಿಂಗ್ ಸಿಸ್ಟಮ್ನ ಆಕ್ಸೆಸ್ ಮಾಡ್ಬೋದು ಅಥವಾ ಓಪನ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡ್ತೀವಿ, ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕಂದ್ರೆ, ಫಸ್ಟಿಗೆ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಒಂದು ಮೆನು ಬರುತ್ತೆ, ಲಿಸ್ಟ್ ಆಫ್ ಆಪ್ಷನ್ಸ್ ಬರುತ್ತೆ, ಅದರಲ್ಲಿ ಆಲ್ ಪ್ರೋಗ್ರಾಮ್ಸ್ ಅಂತ ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಒಂದು ಮೆನು ಬರುತ್ತೆ, ಅದರಲ್ಲಿ ಅಸೆಸರೀಸ್ ಆಪ್ಷನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಮೆನು ಬರುತ್ತೆ, ಅದರಲ್ಲಿ
ರನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಮಗೆ ಸ್ಕ್ರೀನ್ ಮೇಲೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ ನಾವು ಕಮಾಂಡ್ ಅಥವಾ CMD ಅಂತ ಟೈಪ್ ಮಾಡಬೇಕು. ಇದನ್ನೇ ಸ್ಮಾಲ್ ಲೆಟರ್ಸ್ ಒಳಗಾದರೂ ಟೈಪ್ ಮಾಡಬಹುದು ಅಥವಾ ಕ್ಯಾಪಿಟಲ್ ಲೆಟರ್ಸ್ ಎಲ್ಲಾದರೂ ಟೈಪ್ ಮಾಡಬಹುದು. ಕಮಾಂಡ್ ಅಥವಾ CMD ಇದೆರಡರಲ್ಲಿ ಯಾವುದಾದ್ರೂ ಒಂದು ಟೈಪ್ ಮಾಡಿ, ಅದಾದಮೇಲೆ ಎಂಟರ್ ಕೀನ ಪ್ರೆಸ್ ಮಾಡಬೇಕು ಅಥವಾ ಅದರಲ್ಲಿ ಓಕೆ ಬಟನ್ ಅಂತ ಆಪ್ಷನ್ಸ್ ಇರುತ್ತೆ. ಆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಮಗೆ ಸ್ಕ್ರೀನ್ ಮೇಲೆ MS-DOS ಆಪರೇಟಿಂಗ್ ಸಿಸ್ಟಮ್ ಇಂದು ಕಮಾಂಡ್ ಪ್ರಾಂಪ್ಟ್ ಇರೋದಿಲ್ಲ, ಆ ಕಮಾಂಡ್ ಪ್ರಾಂಪ್ಟ್ ಡಿಸ್ಪ್ಲೇ ಆಗುತ್ತೆ. ಇದನ್ನು ನಾವು ಈಗ ನಾವು ಯೂಸ್ ಮಾಡುವಂಥ ಆಪರೇಟಿಂಗ್ ಸಿಸ್ಟಮ್ಸ್ ಒಳಗೆ ಈ ರೀತಿ ಮಾಡಿದರೆ ಅವಾಗ ನಾವು ಕಮಾಂಡ್ ಪ್ರಾಂಪ್ಟ್ನ ಯೂಸ್ ಮಾಡ್ಬೋದು. ವಾಟ್ ಎವರ್ ದ ಆಪರೇಟಿಂಗ್ ಸಿಸ್ಟಮ್ಸ್ ವಿ ಆರ್ ಯೂಸಿಂಗ್ nowadays, that is a Windows versions. In that one, if you want MS-DOS operating system, then you need to follow these steps so that the command prompt will appear on your screen. The MS-DOS is divided into 3 subcategories. That is, the structure of an Microsoft Disk operating system has been divided into 3 subcategories. Those are BIOS, it is a basic input-output system; kernel, that is a core part of an operating system; the shell, command.com. Structure of MS-DOS operating system. MS-DOS ಅಂದರೆ ಮೈಕ್ರೋಸಾಫ್ಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದನ್ನು 3 ಸಬ್ ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಬಂದು ಬಯಾಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೆಕೆಂಡ್ ಒನ್ ಬಂದು ಕರ್ನಲ್ ಅಂದರೆ ಮೇನ್ ಪಾರ್ಟ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಥವಾ ಕೋರ್ ಪಾರ್ಟ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಮೂರನೇದು ಬಂದು ಶೆಲ್ ಮತ್ತು ಕಮಾಂಡ್. BIOS, basic input-output operating system. It is a collection of low-level device drivers which isolates MS-DOS details from the hardware. There will be a file which is present in all the operating systems, and that file is called as an io.sys and is loaded immediately after booting and contains a module which is used to boot the system. And it also isolates kernel from the hardware details. ಅಂದರೆ ಹಾರ್ಡ್ವೇರ್ ಡೀಟೇಲ್ಸು ಮತ್ತು ಕರ್ನಲ್ ಸಪರೇಷನ್ಸ್ ಮಾಡೋದು ಈ BIOS ಅಲ್ಲಿ ಇರುತ್ತೆ. ಅದು ಯಾವ ಫೈಲು io.sys. ಇದು ಎಲ್ಲ MS-DOS ಸಿಸ್ಟಮ್ಸ್ ಅಲ್ಲಿ ಇರುತ್ತೆ. ಇದು ಇಮಿಡಿಯೇಟ್ ಆಗಿ ಲೋಡ್ ಆಗುತ್ತೆ. BIOS, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಕಲೆಕ್ಷನ್ ಆಫ್ ಲೋ ಲೆವೆಲ್ ಡಿವೈಸ್ ಡ್ರೈವರ್ಸು. ಇದು ಏನು ಮಾಡುತ್ತೆ ಅಂದರೆ ಐಸೋಲೇಟ್ ಮಾಡುತ್ತೆ MS-DOS ಮತ್ತು ಡೀಟೇಲ್ಸ್ ಆಫ್ ಹಾರ್ಡ್ವೇರ್. ಒಂದು ಫೈಲ್ ಇರುತ್ತೆ MS-DOS ಸಿಸ್ಟಮಲ್ಲಿ, ಆ ಫೈಲ್ ನೇಮ್ ಬಂದು io.sys. ಇದು ಎಲ್ಲ MS-DOS ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಇರುತ್ತೆ. ಆಮೇಲೆ ಇದು ಇಮಿಡಿಯೇಟ್ಲಿ ಆಗಿ ಲೋಡ್ ಆಗುತ್ತೆ ಬೂಟಿಂಗ್ ಆದಮೇಲೆ. ಆಮೇಲೆ ಇದರಲ್ಲಿ ಒಂದು ಮಾಡ್ಯೂಲ್ ಇರುತ್ತೆ. ಆ ಮಾಡ್ಯೂಲ್ ಯೂಸ್ ಮಾಡಿಕೊಂಡು ಏನಾಗುತ್ತೆ, ಇದು ಸಿಸ್ಟಮ್ನ ಬೂಟ್ ಮಾಡುತ್ತೆ. ಆಮೇಲೆ ಇದು ಐಸೋಲೇಟ್ ಮಾಡುತ್ತೆ ಕರ್ನಲ್ನ ಮತ್ತು ಹಾರ್ಡ್ವೇರ್ ಡೀಟೇಲ್ಸ್ ಇಂದ. ಇದು ಭಾಳ ಇಂಪಾರ್ಟೆಂಟ್ thing, important drivers which are present in the system. Next is the kernel. The kernel is present and is a hidden file, and that file is called as an ms.sys. Kernel contains the machine independent part of an operating system. It mainly handles process management, memory management, file management, and interpretation of all system calls. Even the kernel is called as an core part of an operating system because it contains the essential things which are needed for an operating system to work. Next ಬಂದು ಕರ್ನಲ್ ಇರುತ್ತೆ. ಆಮೇಲೆ ಈ ಕರ್ನಲ್ಲು ಹಿಡನ್ ಫೈಲ್ ಆಗಿರುತ್ತೆ. ಆ ಫೈಲ್ ನೇಮು ms.sys ಅಂತ ಇರುತ್ತೆ. ಕರ್ನಲ್ ಬಂದು ಮೆಷಿನ್ ಇಂಡಿಪೆಂಡೆಂಟ್ ಪಾರ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇದು ಏನು ಹ್ಯಾಂಡಲ್ ಮಾಡುತ್ತೆ ಅಂದರೆ ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್ ಮತ್ತು ಇಂಟರ್ಪ್ರಿಟೇಷನ್ ಆಫ್ ಆಲ್ ದ ಸಿಸ್ಟಮ್ ಕಾಲ್ಸ್. ಕರ್ನಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕರ್ನಲ್ ಭಾಳ ಇಂಪಾರ್ಟೆಂಟು. ಕರ್ನಲ್ನ ನಾವು ಕೋರ್ ಪಾರ್ಟ್ ಆಫ್ ಆನ್ ಆಪರೇಟಿಂಗ್ ಸಿಸ್ಟಮ್ ಅಂತಲೂ ಕರಿತೀವಿ. ಯಾಕಂದರೆ ಏನು ಎಸೆನ್ಷಿಯಲ್ ಫೈಲ್ಸ್ ಬೇಕು ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗೋದಕ್ಕೆ, ಆ ಎಲ್ಲ ಫೈಲ್ಸು ಈ ಕರ್ನಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ಕೋರ್ ಪಾರ್ಟ್ ಆಫ್ ಆನ್ ಆಪರೇಟಿಂಗ್ ಸಿಸ್ಟಮ್ ಅಂತಲೂ ಕರೀತಾರೆ. shell command.com. The shell is not actually a part of an operating system and can be replaced by the user program whenever the user needs the memory. It is a command interpreter.
means whatever the interaction we want to do with an operating system, we need to do by using this command prompt only. Whatever we want to do, the work in a system in case of an MS-DOS operating system, that can be done only by using this command prompt. Shell command.com ಶೆಲ್ಲು ಆ್ಯಕ್ಚುಲಿ ಆಗಿ ಪಾರ್ಟ್ ಆಫ್ ಎನ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಇದನ್ನೇ ರೀಪ್ಲೇಸ್ ಮಾಡ್ಬೋದು ಯಾವುದು ಯೂಸರ್ ಪ್ರೋಗ್ರಾಮಿಂದ ಯಾವಾಗ ನಮಗೆ ಮೆಮೊರಿ ನೀಡ್ ಇರುತ್ತೆ. ಇದು ಕಮಾಂಡ್ ಇಂಟರ್ಪ್ರಿಟರ್. ನಾವು ಸಿಸ್ಟಮ್ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು, ನಮಗೆ ಸಿಸ್ಟಮಿಂದ ಏನಾದರೂ ವರ್ಕ್ ಆಗಬೇಕು, ಕಾಪಿ ಮಾಡಬೇಕು, ಡಿಲೀಟ್ ಮಾಡಬೇಕು, ಅಥವಾ ಯಾವುದಾದ್ರೂ ಆ್ಯಕ್ಟಿವಿಟೀಸ್ನ ನಾವು ಸಿಸ್ಟಮಲ್ಲಿ ಮಾಡಬೇಕು ಅಂದರೆ ನಾವು ಕಮಾಂಡ್ನ ಟೈಪ್ ಮಾಡಬೇಕು. ಆ ಕಮಾಂಡ್ ಟೈಪ್ ಮಾಡೋದೇ ಈ ಕಮಾಂಡ್ ಇಂಟರ್ಪ್ರಿಟರ್ ಹತ್ರ. ಇದು ಆಪರೇಟಿಂಗ್ ಸಿಸ್ಟಮ್ ಮತ್ತು ಹಾರ್ಡ್ವೇರ್ ಜೊತೆಗೆ ಕಮ್ಯುನಿಕೇಟ್ ಮಾಡಿ ನಮಗೆ ಏನು ಬೇಕು ಆ ಎಲ್ಲ ಆ್ಯಕ್ಟಿವಿಟೀಸು ವರ್ಕ್ ಆಗೋ ರೀತಿ ಮಾಡುತ್ತೆ. How MS-DOS organize information? The MS-DOS, that is the Microsoft Disk Operating System, organize the information by files, directories and drives. MS-DOS ಯಾವ ರೀತಿ ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡುತ್ತೆ? MS-DOS ಇನ್ಫಾರ್ಮೇಷನ್ ಆರ್ಗನೈಸ್ ಮಾಡೋದು ಇನ್ ಟರ್ಮ್ಸ್ ಆಫ್ ಫೈಲ್ಸು, ಡೈರೆಕ್ಟರೀಸು ಮತ್ತು ಡ್ರೈವ್ಸ್ ಮೂಲಕ. ಫೈಲ್ ಸಿಸ್ಟಮ್. ಫಸ್ಟಿಗೆ ಫೈಲ್ ಅಂದರೆ ಏನು? A file is a primary unit of storage on your computer. A file enables MS-DOS to distinguish one collection of information from another one. Every file will be having an extension which generally indicates what type of information the file contains. For example, .doc means document file, .exe means executable file, .bat means batch files. Like that, each of the extensions of a file will indicate what type of information the file contains. First ಗೆ ಫೈಲ್ ಅಂದರೆ ಏನು? ಫೈಲ್ ಅಂದರೆ ಒಂದು ಇಂಪಾರ್ಟೆಂಟ್ ಯೂನಿಟ್. ಯಾವುದಕ್ಕೋಸ್ಕರ? ಕಂಪ್ಯೂಟರ್ನಲ್ಲಿ ನಾವು ಏನು ಸ್ಟೋರ್ ಮಾಡ್ತೀವಲ್ಲ ಅದನ್ನು ನಾವು ಫೈಲ್ ಮುಖಾಂತರ ಸ್ಟೋರ್ ಮಾಡ್ತೀವಿ. ಫೈಲ್ ಯೂಸ್ ಮಾಡೋದ್ರಿಂದ MS-DOSಲ್ಲಿ ಏನಾಗುತ್ತೆ ಅಂದರೆ ಒನ್ ಟೈಪ್ ಆಫ್ ಇನ್ಫಾರ್ಮೇಷನ್ ಇನ್ನೊಂದು ಟೈಪ್ ಆಫ್ ಇನ್ಫಾರ್ಮೇಷನ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕೋಸ್ಕರ ಅನುಕೂಲ ಆಗುತ್ತೆ. ಪ್ರತಿಯೊಂದು ಫೈಲಿಗೂ ಎಕ್ಸ್ಟೆನ್ಷನ್ ಇರುತ್ತೆ. ಆ ಎಕ್ಸ್ಟೆನ್ಷನ್ ಮೂಲಕ ಏನು ಗೊತ್ತಾಗುತ್ತೆ ಅಂದರೆ ಆ ಫೈಲ್ ಒಳಗೆ ಯಾವ ಕಂಟೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ .exe ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್, .bat ಅಂದರೆ ಬ್ಯಾಚ್ ಫೈಲ್, .doc ಅಂದರೆ ಡಾಕ್ಯುಮೆಂಟೇಷನ್ ಫೈಲ್ಸ್, .ppt ಅಂದರೆ ಪ್ರೆಸೆಂಟೇಷನ್ ಫೈಲ್ಸ್. ಸೊ ಎಕ್ಸ್ಟೆನ್ಷನ್ ಮೂಲಕ ನಮಗೇನು ಗೊತ್ತಾಗುತ್ತೆ ಆ ಫೈಲು ಯಾವುದು, ಅದರೊಳಗೆ ಯಾವ ಟೈಪ್ ಆಫ್ ಕಂಟೆಂಟ್ಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್, ಡೈರೆಕ್ಟ್ರಿ. A group of files can be stored under a unit called directory. Means a directory is a collection of files. Storing groups of files in different directories makes it easier to find the files. Directories can be created by the user or by an application. Next, ಡೈರೆಕ್ಟ್ರಿ. ಡೈರೆಕ್ಟ್ರಿ ಅಂದ್ರೆ ಏನು? ಗ್ರೂಪ್ ಆಫ್ ಫೈಲ್ಸ್ನ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತೀವಲ್ಲ ಅದನ್ನು ನಾವು ಡೈರೆಕ್ಟ್ರಿ ಅಂತ ಕರಿತೀವಿ. ಡೈರೆಕ್ಟ್ರಿಯಿಂದ ಏನು ಯೂಸು ಅಂದರೆ ನಂಬರ್ ಆಫ್ ಫೈಲ್ಸ್ ಅಂದರೆ ಗ್ರೂಪ್ ಆಫ್ ಫೈಲ್ಸ್ನ ಡೈರೆಕ್ಟ್ರಿ ಒಳಗೆ ಸ್ಟೋರ್ ಮಾಡೋದ್ರಿಂದ ನಮಗೆ ಫೈಲ್ಸು ಹುಡುಕಬೇಕಾದಾಗೆ ಈಸಿಯಾಗಿ ಸಿಗುತ್ತೆ. ಆಮೇಲೆ ಡೈರೆಕ್ಟ್ರೀಸ್ನ ಯೂಸರ್ ಕ್ರಿಯೇಟ್ ಮಾಡ್ಬೋದು. ಈವನ್ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತೀವಲ್ಲ ಆ ಅಪ್ಲಿಕೇಶನ್ ಕೂಡ ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಈವನ್ ದ ಡೈರೆಕ್ಟ್ರಿ ಕೂಡ ಕ್ರಿಯೇಟ್ ಮಾಡ್ಬೋದು. ಡೈರೆಕ್ಟ್ರೀಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ದ ಯೂಸರ್. ಮೀನ್ಸ್ ದ ಪರ್ಸನ್ ಹೂ ವಿಲ್ ಬಿ performing the execution or performing the program or using the system, they can create the directory. Even the application also can create the directory. For example, whenever you are installing the software, automatically a directory will be created. ಯಾವುದಾದ್ರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದಾಗ ಆಟೋಮೆಟಿಕ್ ಆಗಿ ಡೈರೆಕ್ಟ್ರಿ ಕ್ರಿಯೇಟ್ ಆಗುತ್ತೆ. ಕರೆಂಟ್ ಡೈರೆಕ್ಟ್ರಿ. MS-DOS indicates which directory you are in by displaying the directory names in the command prompt. For example, C:\programs
arrow mark. So this indicates that you are in the directory called programs and it is present in a drive, and that drive name is C. Directories you are in are called as a current directory. Means the directory in which you are working or where you are storing your files presently, that is called as a current directory. The current directory helps to find files stored in the directories. Current directory MS DOS ಇಂಡಿಕೇಟ್ ಮಾಡುತ್ತೆ ನಾವು ಯಾವ ಡೈರೆಕ್ಟರಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ ಅಂತ. ಆ ಡೈರೆಕ್ಟರಿ ನೇಮು ಡಿಸ್ಪ್ಲೇ ಮಾಡೋ ಮೂಲಕ ಎಲ್ಲಿ ಡಿಸ್ಪ್ಲೇ ಮಾಡುತ್ತೆ, ಕಮಾಂಡ್ ಪ್ರಾಂಪ್ಟಲ್ಲೇ ಮಾಡುತ್ತೆ. ಎಕ್ಸಾಂಪಲ್ ಇಲ್ಲಿ C:/programs ಆರೋ ಮಾರ್ಕ್ ಬರ್ತೀವಿ ಅಂದರೆ ಏನು, ಪ್ರೋಗ್ರಾಮ್ಸ್ ಅನ್ನೋ ಡೈರೆಕ್ಟ್ರಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈ ಪ್ರೋಗ್ರಾಮ್ಸ್ ಯಾವ ಡ್ರೈವ್ ಒಳಗಿದೆ, ಸಿ ಡ್ರೈವಲ್ಲಿ ಇದೆ. ಡೈರೆಕ್ಟ್ರಿ ನೇಮ್ ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತಲ್ಲ ಅದನ್ನು ನಾವು ಕರೆಂಟ್ ಡೈರೆಕ್ಟ್ರಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಪ್ರೋಗ್ರಾಮ್ಸ್ ಅನ್ನೋದು ಕರೆಂಟ್ ಡೈರೆಕ್ಟ್ರಿ. ಕರೆಂಟ್ ಡೈರೆಕ್ಟ್ರಿಯಿಂದ ಏನಾಗುತ್ತೆ ಅಂದರೆ ಆ ಡೈರೆಕ್ಟ್ರಿ ಒಳಗೆ ಬೇರೆ ಯಾವ ಫೈಲ್ಸ್ ಇದ್ದಾವೆ ಆ ಎಲ್ಲ ಫೈಲ್ಸ್ನು ನಾವು ನೋಡ್ಬೋದು, ಫೈಂಡ್ ಮಾಡ್ಬೋದು, ಅಂದರೆ ಸರ್ಚ್ ಮಾಡ್ಬೋದು. ಅದಕ್ಕೋಸ್ಕರ ಕರೆಂಟ್ ಡೈರೆಕ್ಟರಿ ಅಂದರೆ ಏನು, ಯಾವ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿರ್ತಿಲ್ಲ ಅದನ್ನು ಕರೆಂಟ್ ಡೈರೆಕ್ಟ್ರಿ ಅಂತ ಕರಿತೀವಿ. The directory in which you are working, that is called as current directory, and that will be displayed in the command prompt. Subdirectory. Directories can contain other directories. A directory within other directory is called as a subdirectory. By creating subdirectory, you can better categorize the files. For example, you might create a file called directory called January. In that January, again you can create files. For example, first, second, third, fourth, like that. And even you can create a directory, for example, year wise. 2020. 2020 is the year, that is in one directory. In that directory, again you can create the subdirectories as January, February, March, April. In that subdirectories, again you can create a directory or you can store the files. Subdirectory. ಡೈರೆಕ್ಟ್ರಿ ಅಲ್ಲಿ ಇನ್ನೊಂದು ಡೈರೆಕ್ಟ್ರಿನ ನಾವು ಸ್ಟೋರ್ ಮಾಡ್ಬೋದು. ಡೈರೆಕ್ಟ್ರಿ ಅಲ್ಲಿ ಇನ್ನೊಂದು ಡೈರೆಕ್ಟ್ರಿನ ಇದ್ದರೆ ಅದನ್ನು ನಾವು ಸಬ್ ಡೈರೆಕ್ಟ್ರಿ ಅಂತ ಕರಿತೀವಿ. ಸಬ್ ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದ್ರಿಂದ ನಾವು ಫೈಲ್ಸ್ನ ನೀಟಾಗಿ ಆರ್ಗನೈಸ್ ಮಾಡ್ಬೋದು ಅಥವಾ ಕ್ಯಾಟಗರೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಇಯರ್ ಅಂದರೆ 2020 ಅನ್ನೋದು ಇಯರ್, ಆ ಇಯರ್ದು ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ಬೋದು. ಆ ಡೈರೆಕ್ಟ್ರಿಯಲ್ಲಿ ನಾವು ಮತ್ತು ಬೇರೆ ಡೈರೆಕ್ಟ್ರೀಸ್ನ ಕ್ರಿಯೇಟ್ ಮಾಡ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ರೀತಿ ಡಿಸೆಂಬರ್ವರೆಗೂ ಎಲ್ಲ ಮಂತಿಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ಬೋದು. ಆ ಡೈರೆಕ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಮತ್ತು ಜನವರಿಯಲ್ಲಿ ಮತ್ತೆ ನಾವು ಬೇಕಂದರೆ ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ ವರ್ಡ್ ಫೈಲ್ ಅನ್ನೋದಕ್ಕೋಸ್ಕರ ವರ್ಡ್ ಡೈರೆಕ್ಟ್ರಿ, ಎಕ್ಸೆಲ್ ಫೈಲ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಎಕ್ಸೆಲ್ ಡೈರೆಕ್ಟ್ರಿ, ಆ ರೀತಿ. ಮತ್ತು ಅದರಲ್ಲಿ ವರ್ಡ್ ಡೈರೆಕ್ಟ್ರಿ ಒಳಗೆ ವರ್ಡ್ ಫೈಲ್ಸನ್ನು ಸ್ಟೋರ್ ಮಾಡ್ಬೋದು, ಎಕ್ಸೆಲ್ ಡೈರೆಕ್ಟ್ರಿಯಲ್ಲಿ ಎಕ್ಸೆಲ್ ಫೈಲ್ಸ್ನ ಸ್ಟೋರ್ ಮಾಡ್ಬೋದು. ಡೈರೆಕ್ಟ್ರಿ ವಿತಿನ್ ಎ ಡೈರೆಕ್ಟ್ರಿನ ಸಬ್ ಡೈರೆಕ್ಟ್ರಿ ಅಂತ ಕರಿತೀವಿ. ಡೈರೆಕ್ಟ್ರಿ ವಿತಿನ್ ಅನದರ್ ಡೈರೆಕ್ಟ್ರಿ is called as a subdirectory. Root directory. The root directory is the starting point from which all other directories are branched out. ರೂಟ್ ಡೈರೆಕ್ಟ್ರಿ ಅಂದರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಈ ಡೈರೆಕ್ಟ್ರಿ ಮೂಲಕನೇ ಬೇರೆ ಎಲ್ಲ ಡೈರೆಕ್ಟ್ರೀಸ್ಗೂ ಬರುತ್ತೆ. ಅದಕ್ಕೋಸ್ಕರ ಅದನ್ನು ರೂಟ್ ಡೈರೆಕ್ಟ್ರಿ ಅಂತ ಕರಿತೀವಿ. ಆಲ್ ದ ಡೈರೆಕ್ಟ್ರೀಸ್ ಆರ್ ದ ಸಬ್ ಡೈರೆಕ್ಟ್ರೀಸ್ ಎಕ್ಸೆಪ್ಟ್ ಫಾರ್ ಒನ್ ವಿಚ್ ಈಸ್ ಕಾಲ್ಡ್ ರೂಟ್ ಡೈರೆಕ್ಟ್ರಿ. ಎಲ್ಲ ಡೈರೆಕ್ಟ್ರೀಸ್ನು ಸಬ್ ಡೈರೆಕ್ಟ್ರೀಸು, ಅದರಲ್ಲಿ ಒಂದು ಡೈರೆಕ್ಟ್ರಿ ಮಾತ್ರ ಸಬ್ ಡೈರೆಕ್ಟ್ರಿ ಅಲ್ಲ. ಆ ಡೈರೆಕ್ಟ್ರಿ ಯಾವುದು? ರೂಟ್ ಡೈರೆಕ್ಟ್ರಿ. Root directory doesn't have name but represented by an backslash. ರೂಟ್ ಡೈರೆಕ್ಟ್ರಿಗೆ ನೇಮ್ ಇರಲ್ಲ, ಅದನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ ಬ್ಯಾಕ್ಸ್ಲ್ಯಾಶ್ ಮೂಲಕ. ಪ್ರೀವಿಯಸ್ ಆಗಿ ನಾನು ಡೈರೆಕ್ಟ್ರಿ ಅಂತ ನಿಮಗೆ ಹೇಳಿದೆ, ಅದರಲ್ಲಿ ನಾವು ಕಮಾಂಡ್ ಪ್ರಾಂಪ್ಟ್ ಬರೆದಿದ್ವಿ C:\\, ಆಮೇಲೆ ಪ್ರೋಗ್ರಾಮ್ಸ್ ಮತ್ತು ಆರೋ ಮಾರ್ಕ್ ಇತ್ತು. C:\\, ಇತ್ತಲ್ಲ ಅಂದರೆ ಅದು ರೂಟ್ ಡೈರೆಕ್ಟ್ರಿನ ಇಂಡಿಕೇಟ್ ಮಾಡುತ್ತೆ. ಸ್ಲ್ಯಾಶ್ ಒಂದು ರೂಟ್ ಡೈರೆಕ್ಟ್ರಿನ ಇಂಡಿಕೇಟ್ ಮಾಡುತ್ತೆ. ಪ್ರೀವಿಯಸ್ಲಿ ಐ ಹ್ಯಾವ್ ಟೋಲ್ಡ್ ಇನ್ ಕೇಸ್ ಆಫ್ ಅನ್ ಡೈರೆಕ್ಟ್ರಿ C:\\,
programs, then arrow mark. In that one, the backslash whatever is there, that indicates that it is a root directory. When the root directory is the current directory, the command prompt is similar to C:\\/ greater than symbol. This represents that you are in the root directory of C drive. ಒಂದು ವೇಳೆ ನೀವು ರೂಟ್ ಡೈರೆಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆ ರೂಟ್ ಡೈರೆಕ್ಟ್ರಿನೇ ನಿಮ್ಮದು ಕರೆಂಟ್ ಡೈರೆಕ್ಟ್ರಿ. ಅದು ಕಮಾಂಡ್ ಪ್ರಾಂಪ್ಟಲ್ಲಿ ಯಾವ ರೀತಿ ತೋರಿಸುತ್ತೆ ಅಂದರೆ C:\\/ ಮತ್ತು ಗ್ರೇಟರ್ ದ್ಯಾನ್ ಸಿಂಬಲ್. ಇದರ ಅರ್ಥ ಏನು, ನಾವು ಇವಾಗ ರೂಟ್ ಡೈರೆಕ್ಟ್ರಿಯಲ್ಲಿದ್ದೀವಿ. ಆ ರೂಟ್ ಡೈರೆಕ್ಟ್ರಿ ಯಾವುದು? ಸಿ ಡ್ರೈವ್ನಲ್ಲಿ ಇದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಒನ್ ಈಸ್ ಅ ಡ್ರೈವ್. Drives are usually a piece of hardware called a disk. There are two types of disk: hard disk, a floppy disk, or a compact disk. ಡ್ರೈವ್ಸ್ ಅಂದರೆ ಒಂದು ಪೀಸ್ ಆಫ್ ಹಾರ್ಡ್ವೇರ್, ಎಲ್ಲಿ ನಾವು ಕಂಟೆಂಟ್ಸ್ನ ಸ್ಟೋರ್ ಮಾಡ್ತೀವಲ್ಲ ಅದನ್ನು ನಾವು ಡಿಸ್ಕ್ ಅಂತ ಕರಿತೀವಿ. ಟೂ ಟೈಪ್ಸ್ ಆಫ್ ಡಿಸ್ಕ್, ಒಂದು ಹಾರ್ಡ್ ಡಿಸ್ಕು, ಇನ್ನೊಂದು ಫ್ಲಾಪಿ ಡಿಸ್ಕ್ ಅಥವಾ ಕಾಂಪ್ಯಾಕ್ಟ್ ಡಿಸ್ಕ್. A piece of hardware where we store the data, and that is called as a disk. Rules for naming files and directories. Every file and directory should have a name. The following are the rules for the purpose of naming the files and the directories, both for the file as well as the directory. These are the rules. The rules are the same for naming files as well as the directories. The first rule is that file name can be up to 8 characters with extension name up to 32 characters. Next, file name are not case sensitive. That means the file names are not case sensitive. Next, file name can contain letters, numbers and special characters. File name cannot contain space, commas, backslash or dots. File name cannot be identical to the name of the other file in that directory. Rules for naming files and directories. ಪ್ರತಿಯೊಂದು ಫೈಲು ಮತ್ತು ಡೈರೆಕ್ಟ್ರಿಗೂ ನಾವು ನೇಮ್ನ ಕೊಡಬಹುದು. ಆ ನೇಮ್ ಕೊಡೋದಕ್ಕೋಸ್ಕರ ಸರ್ಟನ್ ರೂಲ್ಸ್ ಇದ್ದಾವೆ. ಆ ರೂಲ್ಸು ಫೈಲಿಗೆ ಮತ್ತು ಡೈರೆಕ್ಟ್ರಿಗೂ ಎರಡಕ್ಕೂ ಸೇಮೇ. ಫಸ್ಟ್ ಏನು, ಫೈಲ್ ನೇಮು ಅಪ್ ಟು ನಾವು 8 ಕ್ಯಾರೆಕ್ಟರ್ಸ್ವರೆಗೆ ಕೊಡಬಹುದು. ಎಕ್ಸ್ಟೆನ್ಷನ್ ನೇಮ್ ಬಂದು 32 ಕ್ಯಾರೆಕ್ಟರ್ಸ್ವರೆಗೆ ಕೊಡಬಹುದು. ಫೈಲ್ ನೇಮ್ಸ್ ಆರ್ ನಾಟ್ ಕೇಸ್ ಸೆನ್ಸಿಟಿವ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ARJUNA ಅರ್ಜುನ್ ಅನ್ನೋದನ್ನು ನೀವು ಸ್ಮಾಲ್ ಲೆಟರ್ಸಲ್ಲಿ ಫೈಲ್ ನೇಮ್ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಟೈಮು ಕ್ಯಾಪಿಟಲ್ A ಕೊಟ್ಟು RJUN ಅಂತ ಕೊಟ್ಟರೆ ಅಲ್ಲಿ ಕೂಡ ಅರ್ಜುನ್, ಅಲ್ಲಿ ಕ್ಯಾಪಿಟಲ್ A ಕೊಟ್ಟಿವಿ ಬಟ್ ಇಲ್ಲಿ ಸ್ಮಾಲ್ ಲೆಟರ್ಸ್ ಕೊಟ್ಟಿವಿ. ಅವಾಗ ಏನಾಗುತ್ತೆ, ಈ ಎರಡೂ ಫೈಲ್ ನೇಮ್ಸು ಸೇಮ್ ಆಗುತ್ತೆ, ಅದು ಡಿಸ್ಟಿಂಗ್ವಿಷ್ ಆಗಲ್ಲ. ಯಾಕಂದರೆ ಫೈಲ್ ನೇಮ್ ಆರ್ ನಾಟ್ ಕೇಸ್ ಸೆನ್ಸಿಟಿವ್. ಅಂದರೆ ಅಪ್ಪರ್ ಕೇಸು ಮತ್ತು ಲೋವರ್ ಕೇಸು ಆಲ್ ವಿಲ್ ಬಿ ಟ್ರೀಟೆಡ್ ಸೇಮ್. ಅಪ್ಪರ್ ಕೇಸು ಮತ್ತು ಲೋವರ್ ಕೇಸು ಎರಡೂ ಸೇಮ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ಫೈಲ್ ನೇಮ್ ಲೆಟರ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರ್ಬೋದು. ನೆಕ್ಸ್ಟ್ ಬಂದು ಫೈಲ್ ನೇಮಲ್ಲಿ ಸ್ಪೇಸು, ಕಮ, ಬ್ಯಾಕ್ಸ್ಲ್ಯಾಶು ಅಥವಾ ಡಾಟ್ಸು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಫೈಲ್ ನೇಮು ಇನ್ನೊಂದು ನೇಮು ಅಂದರೆ ಇನ್ನೊಂದು ಫೈಲ್ ನೇಮು ಸೇಮ್ ಇರಬಾರ್ದು. ಒಂದು ಫೈಲು ಇನ್ನೊಂದು ಫೈಲಿಂದ ನೇಮು ಎರಡೂ ಸೇಮ್ ಇರೋದಕ್ಕೆ ಆಗೋದಿಲ್ಲ. ಇವೆಲ್ಲವೂ ರೂಲ್ಸ್ ಫಾರ್ ದ ಪರ್ಪಸ್ ಆಫ್ ನೇಮಿಂಗ್ ಫೈಲ್ ಆ್ಯಂಡ್ ಡೈರೆಕ್ಟ್ರಿ. ಇಲ್ಲಿ ಫೈಲ್ ಅಂತ ಬರೆದಿನಲ್ಲ, ಆ ಫೈಲ್ ಬದಲು ಈವನ್ ಡೈರೆಕ್ಟ್ರಿ ಅಂತ ಬರೋದ್ರೂ ಸೇಮ್. ಅಂದರೆ ಏನು, ಫೈಲ್ಸ್ಗೂ ಮತ್ತು ಡೈರೆಕ್ಟ್ರಿಗೂ ಎಲ್ಲದಕ್ಕೂ ಸೇಮ್ ರೂಲ್ಸ್. ಆದರೆ ಡೈರೆಕ್ಟ್ರಿಗೆ ಏನಾಗುತ್ತೆ ಅಂದರೆ ಎಕ್ಸ್ಟೆನ್ಷನ್ ಇರಲ್ಲ, ಅದೊಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಸೇಮ್. ಡೈರೆಕ್ಟ್ರೀಸ್ಗೆ ಎಕ್ಸ್ಟೆನ್ಷನ್ ಇರಲ್ಲ. ಫಾರ್ ಡೈರೆಕ್ಟ್ರೀಸ್ ವಿಲ್ ಬಿ ನಾಟ್ ಹ್ಯಾವಿಂಗ್ ಎನ್ ಎಕ್ಸ್ಟೆನ್ಷನ್, whereas for the file names you will be having an extension.
File name have two parts. One will be the file name, another will be an extension, and these two will be separated by an period, that is a dot symbol. Following are the examples of an commonly used extensions. .exe, that means executable file. .com, that is a command file. .bat, that is a batch file. .doc, that is a document file. .c means C programming, etc. Like that, each of the file will be having an extension. Based upon the extension, we are going to know about what kind of file it is. Extension ಫೈಲ್ ನೇಮಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ಫೈಲ್ ನೇಮು, ಇನ್ನೊಂದು ಎಕ್ಸ್ಟೆನ್ಷನ್. ಈ ಫೈಲ್ ನೇಮು ಮತ್ತು ಎಕ್ಸ್ಟೆನ್ಷನ್ ಮಧ್ಯದಲ್ಲಿ ಒಂದು ಡಾಟ್ನ ಬರಿತೀವಿ, ಅದು ಪೀರಿಯಡ್, ಡಾಟ್ ಸಿಂಬಲ್. ಎಕ್ಸಾಂಪಲ್ಸ್ ಆಫ್ ಎಕ್ಸ್ಟೆನ್ಷನ್ಸ್ ಬಂದು .exe ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್, .com ಅಂದರೆ ಕಮಾಂಡ್ ಫೈಲ್, .bat ಅಂದರೆ ಬ್ಯಾಚ್ ಫೈಲ್, .doc ಅಂದರೆ ಡಾಕ್ಯುಮೆಂಟೇಶನ್ ಫೈಲ್ಸ್, .c ಅಂದರೆ ಸಿ ಪ್ರೋಗ್ರಾಮಿಂಗ್ ಫೈಲ್ಸ್, .java ಅಂದರೆ ಜಾವಾ ಪ್ರೋಗ್ರಾಮಿಂಗ್ ಫೈಲ್ಸ್. ಈ ರೀತಿ ಪ್ರತಿಯೊಂದು ಫೈಲಿಗೂ ಎಕ್ಸ್ಟೆನ್ಷನ್ ಇರುತ್ತೆ. ಆ ಎಕ್ಸ್ಟೆನ್ಷನ್ ನೋಡಿದಾಗ ನಮಗೆ ಅದು ಯಾವ ಫೈಲು ಅಂತ ಗೊತ್ತಾಗುತ್ತೆ, ಅಂದರೆ ಯಾವ ಟೈಪ್ ಆಫ್ ಫೈಲ್ ಅನ್ನೋದು ನಮಗೆ ಗೊತ್ತಾಗುತ್ತೆ.